Praise the Lord. Praise the Lord. Hallelujah. Praise the Lord. Thank you, Jesus. Thank you, Jesus. Thank you, Holy Spirit. Thank you, Abba Father. Thank you. ಅಪ್ಪ, ಈ ಸುಂದರವಾದ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ. ಈ ಸುಂದರವಾದ ಕ್ಷಣವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ. ಹೌದು ಸ್ವಾಮಿ. Thank you, Jesus, for this beautiful evening you have given to me all. I worship you, my Lord Jesus. I glorify my Lord Jesus. I adore you, my Jesus. Thank you. ಸ್ತೋತ್ರ ಸ್ವಾಮಿ. ವಂದನೆಗಳು ಸ್ವಾಮಿ. ಕರುಣೆ ತೋರಿರಿ ಯೇಸುವೆ. ನಮ್ಮೆಲ್ಲರ ಮೇಲೆ ದಯೆ ತೋರಿರಿ ಯೇಸುವೆ. ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ ಯೇಸುವೆ. ಅಖಿಲ ವಿಶ್ವದ ಈ ಮಧ್ಯಸ್ಥ ಪ್ರಾರ್ಥನೆಯ ಮೂಲಕವಾಗಿ ಸ್ವಾಮಿ, ರಾತ್ರಿ ನಾವು ಮಾಡುವಂತಹ ಎಲ್ಲ ಪ್ರಾರ್ಥನೆಗೆ ಕಿವಿಗೊಡಿರಿ ಸ್ವಾಮಿ. ಕಿವಿಗೊಡಿರಿ ಸ್ವಾಮಿ. ಪ್ಲೀಸ್ ಪ್ರಿಯರೇ, ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಆರಾಧನೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಬನ್ನಿ, ಯೇಸುವಿನೊಂದಿಗೆ ನಾವು ಒಂದಾಗುವ. ಯೇಸುವನ್ನ ನಮ್ಮ ಸಂಪೂರ್ಣವಾಗಿ ನಾವು ಯೇಸುವನ್ನೇ ನಾವು ಒಂದಾಗೋಣ. ಸಮರ್ಪಿಸುವ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸುವ. ಪ್ರಭುವಿಗೆ ಸಮರ್ಪಿಸಿ ನಾವು ಆಡುವ. ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ. ದಿನ ದಿನವೂ ನಿನ್ನನ್ನು ಆರಾಧಿಪೆ, ಕ್ಷಣ ಕ್ಷಣವೂ ನಿನ್ನನ್ನು ಆರಾಧಿಪೆ. ದಿನ ದಿನವೂ ನಿನ್ನನ್ನು ಆರಾಧಿಪೆ, ಕ್ಷಣ ಕ್ಷಣವೂ ನಿನ್ನನ್ನು ಆರಾಧಿಪೆ. ಇಂದು ಇಂದು ಎಂದೆಂದು ಆರಾಧಿಪೆ, ಇಂದು ಇಂದು ಎಂದೆಂದು ಆರಾಧಿಪೆ. ಮರಣದ ಕೊನೆಯವರೆಗೂ ಆರಾಧಿಪೆ, ಮರಣದ ಕೊನೆಯವರೆಗೂ ಆರಾಧಿಪೆ. ಆರಾಧನೆ 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 ಆರಾಧನೆ.
ಜೀವವಿರುವವರೆಗೂ ನಿನಗೆ ಆರಾಧನೆ, ಜೀವಶ್ವಾಸದಿಂದ ನಿನಗೆ ಆರಾಧನೆ, ಜೀವವಿರುವವರೆಗೂ ನಿನಗೆ ಆರಾಧನೆ, ಜೀವಶ್ವಾಸದಿಂದ ನಿನಗೆ ಆರಾಧನೆ, ಹೆಚ್ಚೆ ಹೆಚ್ಚೆಯಲ್ಲೂ ನಿನಗೆ ಆರಾಧನೆ, ನನ್ನ ತನು ಮನದಲ್ಲೂ ಆರಾಧನೆ, ಹೆಜ್ಜೆ ಹೆಜ್ಜೆಯಲ್ಲೂ ನಿನಗೂ ಆರಾಧನೆ, ನನ್ನ ತನು ಮನದಲ್ಲೂ ಆರಾಧನೆ, 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 ಆರಾಧನೆ. ಹೌದು ಪ್ರಿಯರೇ, ಆರಾಧಿಸುವ ಸುಂದರವಾದ ಗಳಿಗೆ, ಆರಾಧನೆಯಲ್ಲಿ ಪ್ರಭು ಯೇಸುವಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ ಗಳಿಗೆ, ನಮ್ಮ ಜೀವನದ ಪ್ರತಿ ಕ್ಷಣಗಳಲ್ಲಿ ದೇವರು ಮಾಡಿ ಹೋದ ಮಹತ್ ಕಾರ್ಯಗಳಿಗಾಗಿ, ಬೆಳಗಿನಿಂದ ಈ ಕ್ಷಣದವರೆಗೂ, ಹುಟ್ಟಿದ ಕ್ಷಣದಿಂದ ಈ ಕ್ಷಣದವರೆಗೂ ನಮ್ಮನ್ನು ಸದಾ ಕಾಯುತ್ತಿರುವ ಪ್ರಭು ಯೇಸುವಿಗೆ ನಾವು ಮಾಡುವ ಆರಾಧನೆ. ಇಂದು ಎಷ್ಟೋ ಜನ ಈ ಲೋಕದಲ್ಲಿ ಜೀವಿಸಿಲ್ಲ, ಆದರೆ ಇಂದು ನಾವು ಜೀವಿಸಿದ್ದೇವೆ. ಎಷ್ಟೋ ಜನ ಆರೋಗ್ಯವನ್ನು ತಪ್ಪಿ ಹೋದರು, ಆದರೆ ನಾವು ಆರೋಗ್ಯವಾಗಿದ್ದೇವೆ. ಎಷ್ಟೋ ಜನ ಆಹಾರವಿಲ್ಲ, ಆದರೆ ನಮಗೆ ಆಹಾರವಿದೆ. ಎಷ್ಟೋ ಜನಗೆ ವಸ್ತ್ರವಿಲ್ಲ, ಆದರೆ ನಮಗೆ ವಸ್ತ್ರವಿದೆ. ಎಷ್ಟೋ ಜನಗೆ ಮನೆ ಇಲ್ಲ, ಆದರೆ ನಮಗೆ ಮನೆ ಇದೆ. ಎಷ್ಟೋ ಜನರಿಗೆ ಮಕ್ಕಳಿಲ್ಲ, ಆದರೆ ನಮಗೆ ಮಕ್ಕಳಿದ್ದಾರೆ. ಎಷ್ಟೋ ಜನರಿಗೆ ತಿನ್ನಲು ಇಲ್ಲ, ಆದರೆ ನಮಗೆ ದೇವರು ತಿನ್ನಲು ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಜ್ಞಾನವಿಲ್ಲ, ಆದರೆ ನಮಗೆ ಜ್ಞಾನವಿದೆ. ಎಷ್ಟೋ ಜನರಿಗೆ ವಿದ್ಯಾಭ್ಯಾಸವಿಲ್ಲ, ಆದರೆ ದೇವರು ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನ ಮಂದಮತಿಗಳಾಗಿದ್ದಾರೆ, ಆದರೆ ನಾವು ಗೆಲುವಿನ ಮಕ್ಕಳಾಗಿದ್ದೇವೆ. ಎಷ್ಟೋ ಜನ ಈ ಲೋಕದಲ್ಲಿ ದಾರಿದ್ರ್ಯರಾಗಿದ್ದಾರೆ, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಎಷ್ಟೋ ಜನ ಭಿಕ್ಷುಕರಾಗಿದ್ದಾರೆ, ಆದರೆ ದೇವರು ನಮ್ಮನ್ನ ಶ್ರೀಮಂತರಾಗಿಸಿದ್ದಾರೆ. ಎಷ್ಟೋ ಜನ ತಮ್ಮ ಜೀವನದಲ್ಲಿ ನಿರಾಶ್ರಿತರಾಗಿದ್ದಾರೆ, ಆದರೆ ದೇವರು ನಮಗೆ ಸಂತೋಷವನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನ ಜೀವನದಲ್ಲಿ ಡಿಪ್ರೆಸ್ಗೆ ಹೋಗಿದ್ದಾರೆ, ಆದರೆ ದೇವರು ನಮ್ಮನ್ನ ಹರ್ಷದಲ್ಲಿ ತುಂಬಿದ್ದಾರೆ. ಎಷ್ಟೋ ಜನ ದೇವರ ವಾಕ್ಯವನ್ನು ಕೇಳಲಾಗುತ್ತಾ ಇಲ್ಲ, ಆದರೆ ನಾವು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೇವೆ. ಎಷ್ಟೋ ಜನ ದೇವರನ್ನು ಆರಾಧಿಸಲಾಗುತ್ತಾ ಇಲ್ಲ, ಆದರೆ ನಾವು ಇಂದು ಸಹ ದೇವರನ್ನು ಆರಾಧಿಸಲು ಕರೆ ಹೊಂದಿದ್ದೇವೆ. ಆರಾಧನೆ, 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 ನನ್ನ ಯೇಸುವೇ. 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 ಹೃದಯದಿಂದ ನಿನಗೆ ಆರಾಧನೆ, ಮನಸ್ಸಿನಿಂದ ನಿನಗೆ ಆರಾಧನೆ. ಹೃದಯದಿಂದ ನಿನಗೆ ಆರಾಧನೆ, ಮನಸ್ಸಿನಿಂದ ನಿನಗೆ ಆರಾಧನೆ. ಆತ್ಮದಿಂದ ನಿನಗೆ ಆರಾಧನೆ, ಶಕ್ತಿಯಿಂದ ನಿನಗೆ ಆರಾಧನೆ. ಆತ್ಮದಿಂದ ನಿನಗೆ
ಆರಾಧನೆ, ಶಕ್ತಿಯಿಂದ ನಿನಗೆ ಆರಾಧನೆ, 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 ಆರಾಧನೆ. ಹೌದು ಪ್ರಿಯರೇ, ಆರಾಧನೆ. ಪ್ರಭುವಿನ ಸನ್ನಿಧಿಯಲ್ಲಿ ನಾವು ಆರಾಧಿಸಲು ಕರೆ ಹೊಂದಿದ್ದೇವೆ. ನಮಗಾಗಿ ತನ್ನ ಜೀವನವನ್ನು ದಾರಿ ಎರೆದಂತಹ ಪ್ರಭು ಯೇಸು ಆರಾಧನೆಗೆ ಯೋಗ್ಯರಾದ ಪ್ರಭು ಯೇಸು ತನ್ನ ಸಿಂಹಾಸನವನ್ನು ತೊರೆದು ಈ ಭೂಮಿಯಲ್ಲಿ ನಮಗಾಗಿ ನರಮನುಷ್ಯನಾಗಿ ಈ ಲೋಕಕ್ಕೆ ಬಂದ ಪ್ರಭು ಯೇಸು ನಮ್ಮ ಜೀವನದ ಕ್ಷಣಗಳಲ್ಲಿ ಸದಾ ನಮ್ಮನ್ನು ಬಲಪಡಿಸುವಂತಹ ಯೇಸು. ಪ್ರಭುವನ್ನು ನಾವು ಆರಾಧಿಸುವಂತಹ ಈ ಗಳಿಗೆ ಪ್ರಿಯರೇ ಎಷ್ಟು ಸುಂದರ ಎಂಬುದನ್ನು ನಾವು ಚಿಂತಿಸಬೇಕು. ಪ್ರಭುವನ ಗುಣಗಾನ ಮಾಡುವಂತಹ ಈ ಗಳಿಗೆ ಎಷ್ಟು ಮನೋಹರ ಎಂಬುದನ್ನ ನಾವು ಧ್ಯಾನಿಸಬೇಕು. ಪ್ರಿಯರೇ, ದೇವರನ್ನು ಆರಾಧಿಸುವುದು ಎಂಬುದಾದರೆ ಆ ಸ್ವರ್ಗ ರಾಜ್ಯವೇ ನಮ್ಮ ಮಧ್ಯೆ ಬಂದ ಹಾಗೆ. ನಾವು ಈ ಸಮಯದಲ್ಲಿ ಈ ಶಿಲುಬಿ ಆರಾಧನೆಯಲ್ಲಿ ಒಂದಾಗಿದ್ದೇವೆ. ಪ್ರಿಯರೇ, ನಾವು ಎಲ್ಲಿದ್ದು ಈ ಶಿಲುಬಿ ಆರಾಧನೆಯಲ್ಲಿ ನಾವು ಒಂದಾಗಿದ್ದೇವೋ ಸ್ವರ್ಗ ರಾಜ್ಯ ನಮ್ಮ ಮಧ್ಯದಲ್ಲಿ ಬಂದಿದೆ. ಇಂದು ನೀವು ನಿಮ್ಮ ಮನೆಯಲ್ಲಿ ಕುಳಿತು ಈ ಆರಾಧನೆಯಲ್ಲಿ ಭಾಗವಹಿಸುತ್ತಾ ಇರಬಹುದು. ಸ್ವರ್ಗ ರಾಜ್ಯ ನಿಮ್ಮ ಮುಂದೆ ಬಂದಿದೆ, ನಿಮ್ಮ ಮನೆಯಲ್ಲಿ ಇಳಿದು ಬಂದಿದೆ. ಸ್ವರ್ಗ ರಾಜ್ಯ ಎಂಬುದು, ದೇವರ ರಾಜ್ಯ ಎಂಬುದು ಮರಳು ಮಾತಲ್ಲ, ಅದು ಶಕ್ತಿಯ ಸಾಧನ. ದೇವರ ಸಾಮ್ರಾಜ್ಯ, ಸ್ವರ್ಗ ರಾಜ್ಯ ಎಂಬುದು ಮರಳು ಮಾತಲ್ಲ, ಅದು ಶಕ್ತಿಯ ಸಾಧನ. 1 ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವುದು. ಪ್ರಿಯರೇ, ನಮಗೆ ಅನುಭವ ಆಗಬೇಕು, ಸ್ವರ್ಗ ರಾಜ್ಯದ ಅನುಭವ ಆಗಬೇಕು. ಪ್ರಭು ನನ್ನೊಡನಿರುವಾಗ ನನ್ನ ಜೀವನದಲ್ಲಿ ನಾನು ಎಷ್ಟು ಅನುಗ್ರಹ ಭರಿತಳು ಎಂಬುದು ನಮಗೆ ಭಾಸವಾಗಬೇಕು. ಪ್ರಿಯ ಆರಾಧನೆಯಲ್ಲಿ ನಾವು ಪುಟ್ಟ ಮಂದಿಯಾಗಿ ಒಂದಾಗಿದ್ದೇವೆ. ಈ ಆರಾಧನೆಯ ಮಹತ್ವವನ್ನು ನಾವು ಕಂಡುಕೊಂಡಿದ್ದೇವೆ. ಯೇಸು ನಿನ್ನನ್ನು ಪ್ರೀತಿಸುತ್ತಾರೆ, ಮಗನೇ ಮಗಳೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವಂತಹ ಪ್ರಭು ಯೇಸುವನ್ನು ನಾವು ಆರಾಧಿಸುವರಾಗಿದ್ದೇವೆ. ಸಕಲ ವಿಧವಾದ ಹೋರಾಟಗಳಿಂದ, ಬಂಧನಗಳಿಂದ ಬಿಡುಗಡೆ ಪಡಿಸುವಂತಹ ಪ್ರಭುವನ್ನು ನಾವು ಆರಾಧಿಸುವರಾಗಿದ್ದೇವೆ. ನಮ್ಮ ಜೀವನದಲ್ಲಿ ನಮಗೆ ಶಕ್ತಿಯನ್ನ, ಯುಕ್ತಿಯನ್ನ, ಭಕ್ತಿಯನ್ನ, ಆರೋಗ್ಯವನ್ನು ಕೊಡುವಂತಹ ಪ್ರಭುವನ್ನು ನಾವು ಆರಾಧಿಸ್ತಾ ಇದ್ದೇವೆ. ನಾವು ಕಳೆದುಕೊಳ್ಳುವುದೆಲ್ಲವನ್ನ ನಾವು ಹೆಚ್ಚೆಚ್ಚಾಗಿ ಪಡೆದುಕೊಳ್ಳಲು ನಾವು ಆರಾಧಿಸ್ತಾ ಇದ್ದೇವೆ. ಹಾಗೆ ದೇವರಿಗೆ ನಾವು ಸ್ವಂತದವರು, ನಾನು ದೇವರ ದಾಸನು, ದಾಸಿಯು ಆಗಿರುವುದರಿಂದ ನಾವು ಪ್ರಭುವನ್ನು ಆರಾಧಿಸ್ತಾ ಇದ್ದೇವೆ. ಆರಾಧಿಸಬೇಕು ಪ್ರಭು. ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಆರಾಧಿಸಬೇಕು. ಶರೋಪಿಗಳೆಲ್ಲವೂ, ಕೋಟ್ಯಾಂತರ ದೇವದೂತರುಗಳೆಲ್ಲರೂ ಯೇಸುವನ್ನ ಆರಾಧಿಸುವುದನ್ನು ನಾವು ನೋಡುತ್ತೇವೆ. ಪರಿಶುದ್ಧರು, 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 ಪರಿಶುದ್ಧರು ಎಂಬುದಾಗಿ
ಹಗಲು ರಾತ್ರಿ ಸಿಂಹಾಸನ ರೂಢರಾಗಿರುವ ರಕ್ಷಕರಾದ ಪ್ರಭು ಯೇಸುವನ್ನ ಆರಾಧಿಸುವುದನ್ನು ನಾವು ನೋಡುತ್ತೇವೆ. ಅವರ ಕೆಲಸವೇ ಪ್ರಭುವನ್ನು ಆರಾಧಿಸುವಂಥದ್ದು. ಅವರ ಕೆಲಸವೇ ಪ್ರಭುವನ್ನು ಆರಾಧಿಸುವಂಥದ್ದು. ಆದರೆ ನಮ್ಮ ಕೆಲಸವೂ ಇದೇ ಆಗಿದೆ ಪ್ರಿಯರೇ. ಪ್ರಭುವನ್ನು ಆರಾಧಿಸುವಾಗ ನಮ್ಮ ಜೀವನದಲ್ಲಿ ನಾವು ಬಂಧನಗಳಿಂದ ಬಂಧಿಸಲ್ಪಟ್ಟಿದ್ದರೆ ಬಿಡುಗಡೆ ಹೊಂದುತ್ತೇವೆ. ಕಟ್ಟುಗಳಿಂದ ಇದ್ದರೆ ಕಟ್ಟುಗಳು ಒಡೆಯಲ್ಪಡುತ್ತದೆ. ನನ್ನ ಸಹೋದರನೇ ಸಹೋದರಿಯ ನಿನ್ನ ಜೀವನದಲ್ಲಿ ಯಾವುದೇ ವಿಧವಾದ ಮಾಟ ಮಂತ್ರಗಳು, ಯಾವುದೇ ಬಂಧನ ಶಕ್ತಿಗಳು ನಮ್ಮ ಮೇಲೆ ಇರುವುದಾದರೆ ಅವೆಲ್ಲವುಗಳಿಂದ ನಾವು ಬಿಡುಗಡೆ ಹೊಂದುವಂತಹ ಸಮಯ. ನಿನ್ನನ್ನು ಕುರಿತು ಕೆಟ್ಟ ಮನೋಭಾವದಿಂದ ನಿನ್ನನ್ನು ನಾಶ ಮಾಡಬೇಕೆಂದು, ನಿನ್ನನ್ನು ಹಾಳು ಮಾಡಬೇಕೆಂದು, ನಿನ್ನನ್ನು ರೋಗಿಯಾಗಿ ಮಾರ್ಪಡಿಸಬೇಕೆಂದು, ನಿನ್ನನ್ನು ದಾರಿದ್ರ್ಯನಾಗಿ ಮಾರ್ಪಡಿಸಬೇಕೆಂದು, ನೀನು ಸಮಾಧಾನವನ್ನು ಕಳೆದುಕೊಳ್ಳಬೇಕೆಂದು, ಅಥವಾ ನಿನ್ನ ಜೀವನದಲ್ಲಿ ನೀನು ಬರಡಾಗಬೇಕೆಂದು ಯಾರೇ ನಿನ್ನ ಮೇಲೆ ಯಾವುದೇ ವಿಧವಾದಂತಹ ಬಂಧನವನ್ನ ಏರಿಸಿದರೂ ಸಹ, ಮಾಟಮಂತ್ರಗಳ ಶಕ್ತಿಗಳಿಂದ ನಿನ್ನನ್ನು ಬಂಧಿಸಿದರೂ ಸಹ, ನೀನು ಪ್ರಭುವನ್ನು ಆರಾಧಿಸುವಾಗ ಅವೆಲ್ಲವೂ ಬಿಚ್ಚಿ ಹೋಗುತ್ತದೆ. ಹೌದು ಪ್ರಿಯರೇ, ಕೆಲಸ ನಾವು ನೋಡೋದಾದ್ರೆ ಒಂದಲ್ಲ ಒಂದು ವಿಧದಲ್ಲಿ ನಾವು ಬಂಧಿತರಾಗಿದ್ದೇವೆ. ಒಂದಲ್ಲ ಒಂದು ವಿಧದಲ್ಲಿ ನಾವು ಲೋಕದ ನಿಮಿತ್ತವಾಗಿ ಬಂಧನಕ್ಕೆ ಒಳಗಾಗಿದ್ದೇವೆ. ನಮ್ಮ ಮನಸ್ಸು ಬಂಧನದಿಂದ ತುಂಬಿದೆ, ನಮ್ಮ ಹೃದಯ ಬಂಧನದಿಂದ ತುಂಬಿದೆ, ನಮ್ಮ ಕುಟುಂಬಗಳ ಬಂಧನದಿಂದ ತುಂಬಿದೆ, ನಮ್ಮ ಮಕ್ಕಳು ಬಂಧನದಿಂದ ತುಂಬಿರುತ್ತಾರೆ, ಹೆಂಡತಿ ಗಂಡ ಹೀಗೆ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರು ಬಂಧನಕ್ಕೊಳಗಾಗುವಂತಹ ಸನ್ನಿವೇಶಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಆ ಯೇಸುವನ್ನ ಕೂಗಬೇಕು. ಆರಾಧನೆಯ ಗಳಿಗೆಯಲ್ಲಿ ಪ್ರಭು ಯೇಸುವನ್ನು ನಾವು ಕರೆಯಬೇಕು. ಅದಕ್ಕೆ ಯೆಶಾಯನ ಪುಸ್ತಕ 59ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸರ್ವೇಶ್ವರ ಸ್ವಾಮಿಯ ಕೈ ನಿಮ್ಮನ್ನು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಅವರ ಕಿವಿ ಕಿವಿಡಲ್ಲ ಎಂಬುದಾಗಿ. ಇಂದು ನಾವು ಕೂಗುವ ಸಮಯ, ಇಂದು ನಾವು ಕರೆಯುವ ಸಮಯ. ಹೌದು ಪ್ರಿಯರೇ, ಕೆಲವು ಸಾರಿ ನೋಡ್ತೇವೆ ಕುಟುಂಬದಲ್ಲಿಯೇ ಎತ್ತ ತಾಯಿ ತನ್ನ ಮಕ್ಕಳನ್ನ ಸೈತಾನನ ಬಂಧನಕ್ಕೆ ಕರೆದುಕೊಂಡು ಹೋಗ್ತಾಳೆ. ಎತ್ತ ತಾಯಿ ತನ್ನ ಮಕ್ಕಳನ್ನ ಮಾಟಮಂತ್ರಗಳಿಂದ ಬಂಧಿಸುತ್ತಾಳೆ. ಎತ್ತ ತಾಯಿ ತನ್ನ ಮಕ್ಕಳನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಲು ಬಂಧನ ಶಕ್ತಿಗೆ ಒಳಪಡಿಸುತ್ತಾಳೆ. ಒಡ ಹುಟ್ಟಿದವರು ಬಂಧನ ಶಕ್ತಿಗಳಿಗೆ ಒಳಗಾಗುತ್ತಾರೆ. ಈ ಕುಟುಂಬಗಳಲ್ಲಿ ಅತ್ತೆ ಆಗಬಹುದು, ಸೊಸೆ ಆಗಬಹುದು, ಅಣ್ಣ ತಮ್ಮ ಆಗಬಹುದು. ಪ್ರಿಯರೇ, ಕೆಲವು ಸಾರಿ ಸ್ವಾರ್ಥದ ದೆಸೆಯಿಂದ ಸೈತಾನನ ಬಂಧನದ ನಿಮಿತ್ತವಾಗಿ ಮಾಟ ಮಂತ್ರಗಳಿಗೆ ಗುಲಾಮರಾಗಿ ಹೋಗುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಇಸ್ರಾಯೇಲರಿಗೆ ಯಾವುದೇ ಮಾಟ ಮಂತ್ರಗಳಿಲ್ಲ. ಯೆಶಾಯನ ಪುಸ್ತಕದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲರಿಗೆ ಮಾಟ ಮಂತ್ರಗಳಿಲ್ಲ, ಆದರೆ ಅದನ್ನು ವಿಶ್ವಾಸಿಸುವವರಿಗೆ ಅದರ ಶಕ್ತಿಯ ಬಂಧನವಿರುತ್ತದೆ. ಯಾರು ಅದನ್ನು ವಿಶ್ವಾಸಿಸುತ್ತಾರೋ ಅವರಿಗೆ ಅದರ ಬಂಧನವಿರುತ್ತದೆ. ಹೌದು ಪ್ರಿಯರೇ, ನಾವು ಎಷ್ಟು ವಿಶ್ವಾಸಿಗಳಾಗಿದ್ದರೂ ಕೆಲವು ಸಾರಿ ಬಲಹೀನರಾಗಿರ್ತೇವೆ. ಕೆಲವು ಸಾರಿ ನಾವು ಪ್ರಾರ್ಥಿಸ್ತಾ ಇರ್ತೇವೆ, ಕೆಲವು ಸಾರಿ ಒಳ್ಳೆಯತನದಲ್ಲಿ ಇರ್ತೇವೆ, ದೇವರನ್ನೇ ಆಶ್ರಯಿಸಿಕೊಂಡಿರ್ತೇವೆ. ಆದರೆ ನಮ್ಮ ವಿಶ್ವಾಸದಲ್ಲಿ ಬಲವಿಲ್ಲದ ಕಾರಣ ಬರುವಾಗ, ನಾವು ವಿಶ್ವಾಸವನ್ನು ಕಳೆದುಕೊಂಡಿರುವಂತಹ ಸಂದರ್ಭಗಳಲ್ಲಿ ಈ ಮಂತ್ರಾಶಕ್ತಿಗಳು ನಮ್ಮನ್ನ ಬಂಧಿಸುತ್ತದೆ. ಆದರೆ ನಮ್ಮನ್ನ ಕೇಡು ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ ನಮ್ಮ ಆತ್ಮದಲ್ಲಿರುವಂತಹ ಪ್ರಭು ಯೇಸುವಿನ ಶಕ್ತಿ, ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಪೂಜಿಸುವಂತಹ ಶಕ್ತಿಯ ನಿಮಿತ್ತವಾಗಿ ಅದು ಕೆಲವು ಕ್ಷಣಗಳು ಮಾತ್ರ ಅಥವಾ ಕೆಲವು ದಿನಗಳು ಮಾತ್ರ ನಮ್ಮನ್ನ ಬಂಧನಕ್ಕೆ ಒಳಪಡಿಸಿ ತನಗೆ ಗುಲಾಮನನ್ನಾಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತದೆ. ಅದರಿಂದ ನಾವು ಹೊರಗೆ ಬರಬೇಕು. ಅದರಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಪ್ರಭುವನ್ನು ಆರಾಧಿಸಬೇಕು. ಪ್ರಭುವನ್ನು ಆರಾಧಿಸಲು ಪ್ರಭುವಿನ ಸನ್ನಿಧಿಗೆ ಹೋಗಬೇಕು. ಸ್ವರ್ಗ ಸಾಮ್ರಾಜ್ಯವಾಗಿರುವ ಪ್ರಭು ಯೇಸುವಿನ ಮುಂದೆ ಹೋಗಬೇಕು. ದೇವಾದಿ ದೇವರ ಮುಂದೆ ಹೋಗಬೇಕು. ರಕ್ಷಕರ ಮುಂದೆ ಹೋಗಬೇಕು. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 12ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಬಂದಿರುವುದು ಸಿಯೋನ್ ಬೆಟ್ಟಕ್ಕೆ, ಜೀವಂತ ದೇವರ ನಗರಕ್ಕೆ,
ಸ್ವರ್ಗೀಯ ಜೆರುಸಲೇಮಿಗೆ ಅಸಂಖ್ಯಾತ ದೇವದೂತರು ಕೂಡಿರುವಂತಹ ಉತ್ಸಾಹ ಕೂಟಕ್ಕೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. ಅದು ಪ್ರಿಯರೇ, ಈ ಕ್ಷಣ ನಾವು ಬಂದಿರುವುದು ಆ ಸ್ವರ್ಗೀಯ ಜೆರುಸಲೇಮ್ ಆಗಿರುವ ಪ್ರಭು ಯೇಸುವಿನ ಮುಂದೆ. ಅಸಂಖ್ಯಾತ ದೇವದೂತರುಗಳು ಯೇಸುವನ್ನ, ದೇವರನ್ನ ಪರಿಶುದ್ಧರು ಪರಿಶುದ್ಧರು ಎಂದು ಹೊಗಳುವಂತಹ ಆ ಒಂದು ಸಮೂಹದ ಉತ್ಸಾಹ ಕೂಟಕ್ಕೆ ನಾವು ಮುಂದಾಗಿದ್ದೇವೆ. ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ಆರಾಧನೆಯಲ್ಲಿ ಪ್ರಭು ಯೇಸುವನ್ನು ನಾವು ಆರಾಧಿಸ್ತಾ ಇದ್ದೇವೆ. ಸಿಯೋನ್ ಬೆಟ್ಟವಾಗಿರುವಂತಹ ಆ ಪ್ರಭುವಿನ ಶಿಲುಬೆಯ ಬುಡಕ್ಕೆ ನಾವು ಬಂದಿದ್ದೇವೆ. ಜೀವಂತ ದೇವರ ನಗರವಾಗಿರುವಂತಹ ಆ ಪ್ರಭುವಿನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಅದರಿಂದ ನಾವು ಆರಾಧಿಸುವಂತಹ ಗಳಿಗೆ ಇದು. ಪೂರ್ಣ ಮನಸ್ಸಿನಿಂದ ನಾವು ಆರಾಧಿಸುವ, ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳ ಮೇಲೆ ಕಟ್ಟಲ್ಪಟ್ಟಿರುವಂತಹ ಎಲ್ಲ ಕಟ್ಟುಗಳು, ಬಂಧನಗಳು, ಸೈತಾನ ಗುಡಿಗಳ ತಂತ್ರಗಳು, ಮಾಟ ಮಂತ್ರಗಳು ಸಂಪೂರ್ಣವಾಗಿ ನಾಶವಾಗುವಂತೆ ನಾವು ಪ್ರಾರ್ಥಿಸೋಣ. ಆರಾಧಿಸಿ ನಾವು ಪ್ರಾರ್ಥಿಸೋಣ. ಒಂದು ಕ್ಷಣ ಮೌನವಾಗಿ ಮೊದಲು ಪ್ರಾರ್ಥಿಸೋಣ. ನಮ್ಮ ಮನಸ್ಸಿನಲ್ಲಿ ಇಂತಹ ಒಂದು ಯೋಚನೆಗಳಿದೆಯಾ? ನಮ್ಮ ಮನಸ್ಸಿನಲ್ಲಿ ಇಂತಹ ಒಂದು ಭಯಗಳಿದೆಯಾ? ಅಥವಾ ನಮ್ಮ ಮನಸ್ಸಿನಲ್ಲಿ ಇಂತಹ ಒಂದು ಪ್ರಚೋದನೆಯನ್ನು ಯಾರಾದರೂ ತುಂಬಿದ್ದಾರಾ? ಅಥವಾ ನಿಜವಾಗಿ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಕುಟುಂಬದವರಿಂದ, ಬಂಧು ಮಿತ್ರಾದಿಗಳಿಂದ ಇಂತಹ ಒಂದು ಬಂಧನಗಳು ನನ್ನ ಕುಟುಂಬದಲ್ಲಿ ಕಾಡಿರಬಹುದು, ಕಾಡುತ್ತಿರಬಹುದು ಎಂಬಂತಹ ಸಂಶಯವಿದೆಯಾ? ಅವರೆಲ್ಲರನ್ನ ಸಮರ್ಪಿಸುವ ಮೌನವಾಗಿ ನಾವು ಸಮರ್ಪಿಸುತ್ತ ಆರಾಧನೆಗೆ ಸಿದ್ಧರಾಗೋಣ. ನಾವು ಆರಾಧಿಸುವಾಗ ಎಲ್ಲ ನಮ್ಮ ಕಟ್ಟು ಬಂಧನಗಳು ಬಿಚ್ಚಿ ಹೋಗುವ ಸಮಯ, ಒಡೆದು ಹೋಗುವ ಸಮಯ. ಸಮರ್ಪಿಸಿಕೊಳ್ಳಿ. ನೀವೀಗ ಏನೇ ಮಾಡ್ತಾ ಇರಬಹುದು, ನಿಮ್ಮ ಕೆಲಸವನ್ನ ಬದಿಗೊತ್ತಿರಿ. ಒಂದು 10 ನಿಮಿಷಗಳ ಕಾಲ ಮೌನವಾಗಿ ನಿಮ್ಮ ಮನಸ್ಸಿನ ಹೃದಯವನ್ನು ತೆರೆದು ನೀವು ಇರುವ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಎಲ್ಲಿಯೇ ಇದ್ದರು ಈಗ ನೀವು ಕುಳಿತುಕೊಳ್ಳಿ. ಯೇಸು ಸ್ವಾಮಿ ಹೇಳುತ್ತಾರೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂಬುದನ್ನು. ಹೌದು ಪ್ರಿಯರೇ, ಸಮರ್ಪಿಸಿಕೊಳ್ಳಿ. ನಿಮ್ಮ ಸಂಶಯಗಳು, ನಿಮ್ಮ ಹೃದಯದಲ್ಲಿ ಭಯವೋ ಭೀತಿಯೂ ಇರುವುದಾದರೆ ಮೌನವಾಗಿದ್ದು ಸಮರ್ಪಿಸಿಕೊಳ್ಳಿ. ಯೇಸುವಿಗೆ ಸಮರ್ಪಿಸಿಕೊಳ್ಳಿ. ಎಷ್ಟು ದುಡಿದರೂ ನನ್ನಿಂದ ಹಣವನ್ನು ಉಳಿಸಲಾಗುತ್ತಾ ಇಲ್ಲ, ಅದು ಎಲ್ಲಿ ಹೋಗುತ್ತಾ ಇದೆ ಎಂದು ನನಗೆ ಗೊತ್ತಿಲ್ಲ. ಇಂತಹ ಒಂದು ಪ್ರಶ್ನೆ ಇರಬಹುದು. ಅಯ್ಯೋ, ನನ್ನ ಕುಟುಂಬದಲ್ಲಿ ಸಮಾಧಾನವಿಲ್ಲ, ಯಾಕೆ ಎಂದು ನನಗೆ ಗೊತ್ತಿಲ್ಲ ಎಂಬ ಪ್ರಶ್ನೆ ಇರಬಹುದು. ಅಯ್ಯೋ, ನನ್ನ ಮಕ್ಕಳು ಸರಿ ಇಲ್ಲ, ಅಯ್ಯೋ ನನ್ನ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಇಂತಹ ಒಂದು ಗೊಂದಲಗಳಿರಬಹುದು. ಸಮರ್ಪಿಸಿಕೊಳ್ಳಿ ಪ್ರಿಯರೇ. ಪ್ರಾರ್ಥಿಸಿ.
ಸಮರ್ಪಿಸಿ ಪ್ರಿಯರೇ, ಆಶೀರ್ವಾದದ ಸಮಯವಾಗಿದೆ. ನಿಮ್ಮ ಹಳೆಯ ಕಾಲದ ನೆನಪಿರಬಹುದು, ಇತ್ತೀಚಿನ ದಿನಗಳಿರಬಹುದು, ಎಲ್ಲವನ್ನ ಸಮರ್ಪಿಸಿ. ನಿಮ್ಮ ಮಕ್ಕಳ ಮೇಲೆ ಅಧಿಕಾರ, ಸೈತಾನನ ಅಧಿಕಾರ ಇರಬಹುದು. ನಿಮ್ಮ ಪತಿಯ ಮೇಲೆ ಸೈತಾನನ ಅಧಿಕಾರ ಇರಬಹುದು. ನಿಮ್ಮ ಮೇಲೆ ಸೈತಾನನ ಅಧಿಕಾರ ಇರಬಹುದು. ನಿಮ್ಮ ಕುಟುಂಬದ ಮೇಲೆ ಸೈತಾನನ ಅಧಿಕಾರ ಇರಬಹುದು. ಸಮರ್ಪಿಸಿರಿ. ಭಯ ಪಡಬೇಕಾಗಿಲ್ಲ. ಯೇಸು ನಿನ್ನೊಂದಿಗೆ ಇರುವಾಗ ನಿನಗೆ ಭಯವೇ ಬೇಕಿಲ್ಲ. ಯೇಸುವೇ ನಿನ್ನ ರಕ್ಷಕರಾಗಿ, ನಿನ್ನ ಕುಟುಂಬದ ಯಜಮಾನರಾಗಿ, ನಿನ್ನ ಕುಟುಂಬದ ವೈದ್ಯರಾಗಿ, ನಿನ್ನ ಕುಟುಂಬದ ಸಮಾಧಾನ ಪ್ರಭುವಾಗಿರುವಾಗ ನಿನಗೆ ಭಯವೇ ಇಲ್ಲ. ಸಮರ್ಪಿಸಿಕೊ ನನ್ನ ಸಹೋದರ ಸಹೋದರಿ. ಒಂದು ಪಕ್ಷ ನಾವು ಇಂತಹ ಒಂದು ಕಾರ್ಯಗಳಲ್ಲಿ ಒಂದಾಗಿದ್ದೇವೆ. ಒಂದು ಪಕ್ಷ ನಾವು ನಮ್ಮ ಅರಿವಿಲ್ಲದೆ ಅಥವಾ ಮತ್ತೊಬ್ಬರ ಪ್ರಚೋದನೆ ನಿಮಿತ್ತವಾಗಿ ನಾವು ಇಂತಹ ಒಂದು ಮೂಢಾತ್ಮರಾಗಿ ಭಟ್ಟರುಗಳ ಹತ್ರ, ಮಾಟಮಂತ್ರ ಮಾಡೋರ ಹತ್ರ, ಶಕುನ ಕೇಳೋರ ಹತ್ರ, ವಾಸ್ತುವಿನ ಹತ್ರ ನಾವು ಹೋಗಿದ್ದೆ ಆದರೆ ಕ್ಷಮೆಯಾಚಿಸುವ. ಯೇಸುವೇ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಅರಿತು ಅರಿಯದೆಯೂ ನಾವು ಮಾಡಿದಂತಹ ಪಾಪಗಳಿಗೆ ನಮಗೆ ಕ್ಷಮೆಯನ್ನು ಕರುಣಿಸಿರಿ ಸ್ವಾಮಿ. ನಮಗೆ ಕ್ಷಮೆಯನ್ನು ಕರುಣಿಸಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ಯೇಸುವೇ ನಮಗೆ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ ಎಂದು ನಾವು ಪ್ರಾರ್ಥಿಸುವ. ಆರಾಧನಾ ನಮನ ಆರಾಧನಾ ನಮನ ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ ಸಮರ್ಪಿಸುವ.
आराधना नमना, आराधना नमना, आराधना नमना, आराधना नमना, आराध्य के अभिजात के आराधना नमना, आराधना नमना। ಹೌದು ಪ್ರಿಯರೇ, ಆರಾಧನೆಗೆ ಯೋಗ್ಯರಾಗಿರುವ ಪ್ರದೇಶ, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯರಾಗಿರುವ ಪ್ರದೇಶ, ಅಬ್ರಹಾಮಿನ ದೇವರಾಗಿ, ಈಸಾಕಿನ ದೇವರಾಗಿ, ಯಾಕೋಬಿನ ದೇವರಾಗಿ ನಮ್ಮೊಡನೆ ಸದಾ ವಾಸ ಮಾಡುತ್ತಾ ಇರುವಂತಹ ಪ್ರದೇಶ, ನಮ್ಮ ಜೀವನದಲ್ಲಿ ನಮ್ಮ ಉಸಿರಿನಲ್ಲಿ ಉಸಿರಾಗಿ ಬೆರೆತು ಕರುಣಾಸಾಗರನಾಗಿ ಕರುಣೆಯ ತೋರುವ ಗುರುವಾಗಿ ನಮ್ಮೊಡನೆ ಸದಾ ಕಾಯುವಂತಹ ಪ್ರಭು ಯೇಸು. ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ ಯೇಸುವೆ. ಯೇಸುವೆ, ನಮ್ಮ ಮೇಲೆ ದಯ ತೋರಿ ಯೇಸುವೆ. ನಮ್ಮಲ್ಲಿರುವಂತಹ ಕಟ್ಟುಗಳು, ಬಂಧನಗಳು, ಸೈತಾನಗಳು, ತಂತ್ರಗಳು, ಮಾಟ ಮಂತ್ರಗಳು ಸಕಲವನ್ನ ಯೇಸುವೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ಧ್ವಂಸ ಮಾಡಿದೆ ಯೇಸುವೆ. ಯೇಸು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಯೇಸುವೆ. ಕರುಣಾ ಸಾಗರ ನೀನಾಗಿಯೇ ಆ ಕರುಣೆಯ ತೋರಲು ನೀ ಬಂದಿಯೇ. ಕರುಣಾ ಸಾಗರ ನೀನಾಗಿಯೇ ಆ ಕರುಣೆಯ ತೋರಲು ನೀ ಬಂದಿಯೇ. ಓ ದೇವಾ ಗುರುದೇವಾ, ಓ ದೇವಾ ಶರಣ ಶರಣ ಶರಣೆಂದೆನು, ಶರಣು ಶರಣು ಶರಣೆಂದೆನು. ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ. महिमा दीप्तियु ನೀನಾಗಿಯೇ, ಆ ದೀಪ್ತಿಯ ಎಲ್ಲೆಡೆ ನೀ ಬೆಳಗುವೆ. ಮಹಿಮಾ ದೀಪ್ತಿಯು ನೀನಾಗಿಯೇ, ಆ ದೀಪ್ತಿಯ ಎಲ್ಲೆಡೆ ನೀ ಬೆಳಗುವೆ. ಓ ದೇವಾ ಪ್ರಭು ದೇವಾ, ಓ ದೇವಾ ಪ್ರಭು ದೇವಾ, ನಮನ ನಮನ ಪ್ರಭು ನಿನಗೆ, ನಮನ ನಮನ ಪ್ರಭು ನಿನಗೆ. ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ. ಸಿರಿ
आराधना नमना आराधना नमना आराध्य की अभिजात की आराधना नमना आराधना नमना आराधना नमना आराधना नमना आराध्य की अभिजात की आराधना नमना आराधना नमना आराधना नमना आराधना नमना आराध्य की अभिजात की आराधना नमना आराधना नमना आराधना नमना आराधना नमना आराध्य की अभिजात की आराधना नमना आराधना नमना आराधना नमना आराधना नमना आराध्य की अभिजात की आराधना नमना आराधना नमना हालेलुया 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 हर गात का चीज हर गात का चीज हर गात का हर गात का हर गात का चीज हर गात का चीज हर गात का चीज हर गात का चीज हर गात का हर गात का हर गात का चीज हर गात का चीज पगड़ात का चीज पगड़ात का चीज पगड़ात का पगड़ात का पगड़ात का चीज पगड़ात का चीज आराधन का चीज आराधन का चीज आराधन 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 का चीज आराधन का चीज प्रणाम का चीज प्रणाम का चीज प्रणाम का प्रणाम का प्रणाम का चीज प्रणाम का चीज नमस्कार तुका जीसु नमस्कार तुका जीसु नमस्कार तुका नमस्कार तुका नमस्कार तुका जीसु नमस्कार तुका जीसु प्रणाम तुका जीसु प्रणिपात तुका जीसु प्रणाम तुका प्रणिपात तुका प्रणाम तुका जीसु प्रणिपात तुका जीसु 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 जीसु
ಪ್ರಭುವಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ. ಪ್ರಭುವಿನ ಪಾದಚರಣಕ್ಕೆ ನಮ್ಮನ್ನು ಸಮರ್ಪಿಸಿಕೊಂಡಂತಹ ಗಳಿಗೆಯಾಗಿದೆ. ಪ್ರಿಯರೆಷ್ಟೋ ಜನ ಇದು ಮಾರಣಾಂತಿಕ ರೋಗಗಳಲ್ಲಿ ತತ್ತರಿಸುತ್ತಾ ಇದ್ದಾರೆ. ಯೇಸುವಿಗೆ ಸಮರ್ಪಿಸೋಣ. ಎಷ್ಟೋ ಜನ ಐಸಿಯುಲಿ ವೆಂಟಿಲೇಟರ್ ಅಲ್ಲಿ ಮರಣಾಂತಿಕವಾಗಿ ಇದ್ದಾರೆ. ಸ್ವಾಮಿ ಅವರ ಮೇಲೆ ಕರುಣೆ ತೋರಿರಿ. ಎಷ್ಟೋ ಜನ ಇಂದು ಮರಣ ಹೊಂದಿದ್ದಾರೆ. ಯೇಸುವೆ ಅವರ ಮೇಲೆ ಕರುಣೆ ತೋರಿರಿ. ಯೇಸುವೆ ಎಷ್ಟೋ ಜನ ನಮ್ಮಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿದ್ದಾರೆ. ಯೇಸುವೆ ಅವರ ಮೇಲೆ ಕರುಣೆ ತೋರಿರಿ. ಹಲವಾರು ವಿಧದ ಗೊಂದಲಗಳ ನಿಮಿತ್ತವಾಗಿ, ಮಾನಸಿಕ ರೋಗದ ನಿಮಿತ್ತವಾಗಿ, ಕೆಲಸಕ್ಕಾಗಿ, ಹುಟ್ಟಿದ ದಿನಕ್ಕಾಗಿ ಪ್ರಾರ್ಥನಾ ಸಹಾಯಗಳನ್ನು ಕೇಳಿದ್ದಾರೆ. ಅವರೆಲ್ಲರನ್ನ ಪ್ರಭುವಿನ ಕರಗಳಿಗೆ ಸಮರ್ಪಿಸೋಣ. ಯೇಸುವೆ ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಸ್ವಾಮಿ. ನಿಮ್ಮ ದಯೆಯಿಂದ ತುಂಬಿರಿ ಸ್ವಾಮಿ. ಯಾರೆಲ್ಲ ಈ ಕ್ಷಣದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಮನವರಿಗೆ ವಿಶ್ವಾಸದಿಂದ ಪ್ರಾರ್ಥಿಸುತ್ತಾ ಇದ್ದಾರೋ ಅವರೆಲ್ಲರ ಮೇಲೆ, ಅವರೆಲ್ಲರ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಯೇಸುವೆ. ರೋಗಾವಸ್ಥೆಯಲ್ಲಿ ಇದ್ದದೆಲ್ಲ ಮಕ್ಕಳನ್ನ ಸ್ಪರ್ಶಿಸಿರಿ ಯೇಸುವೆ.
ಸೈತಾನ ಕಟ್ಟುಗಳು, ಬಂಧನಗಳು, ಸಕಲ ವಿಧವಾದಂತಹ ಹೋರಾಟಗಳನ್ನ ನಿಮ್ಮ ಪರಿಶುದ್ಧ ರಕ್ತದಲ್ಲಿ ನೀವು ಬಂಧಿಸಿದ್ದಕ್ಕಾಗಿ ನಮಗೆ ಸ್ತೋತ್ರ ಯೇಸುವೆ. ವಿಶ್ವಾಸಿಸಿ ಪ್ರಾರ್ಥಿಸಿದ ಪ್ರತಿಯೊಬ್ಬರಿಗೂ ನೀವು ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಮನಸಂತೋಷವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಕುಟುಂಬದಲ್ಲಿರುವಂತಹ ಗಂಡನಿಗಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ತಂದೆಗಾಗಿ, ತಾಯಿಗಾಗಿ, ತಂಗಿಗಾಗಿ, ಮಿತ್ರರಿಗಾಗಿ, ಬಂಧುಗಳಿಗಾಗಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಪ್ರಾರ್ಥನೆ ನಿಮಗೆ ಒಪ್ಪಿಸಿಕೊಡುತ್ತಾನೆ ಯೇಸುವೆ. ಎಷ್ಟೋ ಜನ ತಮ್ಮ ಕುಟುಂಬದ ಅವಶ್ಯಕತೆಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ಯೇಸುವೆ. ಅವರೆಲ್ಲರೂ ನಿಮ್ಮ ಶಿಲುಬೆ ಬುಡಕ್ಕೆ ಸಮರ್ಪಿಸಿಕೊಡುತ್ತೇವೆ ಯೇಸುವೆ. ಅಂತ ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಳನ್ನು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡುತ್ತೇನೆ ಯೇಸುವೆ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯ ಎಲ್ಲ ಕಾರ್ಯಗಳನ್ನ, ಅಭಿವೃದ್ಧಿಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಯೇಸುವೆ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ನಿಮ್ಮ ದಯೆಯ ಕೃಪೆಯಿಂದ ತುಂಬಿರಿ ರಾಜ. ಈ ಸ್ವರ್ಗೀಯ ಯಾತ್ರೆ ಮುಖಾಂತರವಾಗಿ ವಾಕ್ಯವನ್ನು ಧ್ಯಾನಿಸುವ ಎಲ್ಲ ಮಕ್ಕಳ ಜೀವನದಲ್ಲಿ ಆನಂದವನ್ನು ಕರುಣಿಸಿರಿ, ಅಭಿಷೇಕವನ್ನು ತುಂಬಿಸಿರಿ. ಈ ಶುಶ್ರೂಷೆಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶೀರ್ವದಿಸಿರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶೀರ್ವದಿಸಿರಿ. ಈ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶೀರ್ವದಿಸಿರಿ. ಈ ಮಕ್ಕಳ ಜೀವನದಲ್ಲಿ ಕುಂದುಕೊರತೆಗಳನ್ನು ತರುವವರನ್ನು ಆಶೀರ್ವದಿಸಿರಿ. ಈ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಈ ಮಕ್ಕಳ ಎಲ್ಲ ಜೀವಿತದ ಎಲ್ಲ ವಿಧವಾದ ಹೋರಾಟಗಳನ್ನ ಬಿಡುಗಡೆ ಪಡಿಸಿ ನಿಮ್ಮ ಪವಿತ್ರಾತ್ಮರ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ. ಪ್ರತಿಯೊಂದು ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ. ತನ್ನ ಕುಟುಂಬದಲ್ಲಿ ಪ್ರಾರ್ಥಿಸುತ್ತಿರುವಂತಹ, ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಸ್ವಾಮಿ. ಈ ರಾತ್ರಿ ಮಲಗುವುದಕ್ಕೆ ಮುಂಚಿತವಾಗಿ ಸ್ವಾಮಿಯ ಆರಾಧನೆಯಲ್ಲಿ ನಾವು ಭಾಗವಹಿಸುತ್ತಾ ಇದ್ದೇವೆ ಸ್ವಾಮಿ. ನಾಳೆ ಈ ಲೋಕದಲ್ಲಿ ನಾವು ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಈ ರಾತ್ರಿಯೇ ನಿಮ್ಮನ್ನು ಆರಾಧಿಸಿ ಒಂದು ಪಕ್ಷ ಈ ಲೋಕದ ಪಯಣವನ್ನು ಮುಗಿಸುವುದಾದರೆ ನಾವು ಎಷ್ಟು ಭಾಗ್ಯವಂತರು ಸ್ವಾಮಿ, ಎಷ್ಟು ಭಾಗ್ಯವಂತರು ಸ್ವಾಮಿ. ನಾವು ಭಾಗ್ಯವಂತರಾಗಿ ನಾವು ಮರಣ ಹೊಂದಲು ನೀವು ನಮಗೆ ಈ ದಿನವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಾವು ಈ ಲೋಕದಲ್ಲಿ ಅರಿತು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನ ನೀವು ಕೊಡುವುದಕ್ಕಾಗಿ ಸ್ತೋತ್ರ. ಸ್ವರ್ಗ ಸಾಮ್ರಾಜ್ಯ ನೀವು ನಮಗೆ ಕೊಡುವುದಕ್ಕಾಗಿ ಸ್ತೋತ್ರ. ಒಂದು ಪಕ್ಷ ನಾಳೆ ಮತ್ತೆ ನಾವು ಜೀವಿಸಬೇಕೆಂದಿದ್ದರೆ ಸ್ವಾಮಿ, ದಿನವೂ ನಿನ್ನ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸಿ ಸ್ತುತಿಸುತ್ತಾ ನಿನ್ನನ್ನು ಮಹಿಮೆ ಪಡಿಸುತ್ತಾ ಜೀವಿಸಲೇಬೇಕಾದ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಎಲ್ಲ ಮಕ್ಕಳ ಮನಸ್ಸಿನ ಆತಂಕಗಳನ್ನ, ಮನಸ್ಸಿನ ಆಸೆಗಳನ್ನು ಪೂರೈಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಎಲ್ಲರ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆ ನೀಡೋಣ ಪ್ರಿಯರೇ. ಎಲ್ಲರೂ ಒಂದಾಗಿ ಸೇರಿ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗದವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವರು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳಾಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ಮಧ್ಯಸ್ಥಿಕೆಯಲ್ಲಿ, ಪರಿಶುದ್ಧ ಪೂಜ್ಯ ತಾಯಿ ಮಾತೆಯವರ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲಾ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್. ಎಲ್ಲರೂ ಪ್ರಭು ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ,
ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಾರ್ಥಿಸಿ ಪ್ರಿಯರೇ, ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಪುತ್ರರೊಡಗೂಡಿ ಹರಸೆ ಮನುತಾಯಿ, ಪುತ್ರರೊಡಗೂಡಿ ಹರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎದುರುಗಡೆ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಗುಡ್ ನೈಟ್. ಶುಭಕಾಮನೆಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರಿಯರೇ, ದಯವಿಟ್ಟು ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಪ್ರಿಯರೇ, ನಿಮ್ಮ ಎಲ್ಲ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ. ಪ್ರತಿದಿನ ವಿಶ್ವಾಸದಲ್ಲಿ ಆರಾಧನೆಯಲ್ಲಿ ಒಂದಾಗುವಾಗ ದೇವರ ಅತ್ಯುನ್ನತವಾದ ಶಕ್ತಿ ನಮ್ಮ ಮೇಲೆಯೂ ನಮ್ಮ ಕುಟುಂಬದ ಮೇಲೆ ಇಳಿದು ಬರುತ್ತದೆ. ಪ್ರಿಯರೇ, ನಮಗೆ ಗೊತ್ತಿಲ್ಲ ಒಂದೊಂದು ರಾತ್ರಿಯೂ ನಮ್ಮ ಕೊನೆಯ ದಿನವಾಗುತ್ತದೆ ಎಂದು ನಮಗೆ ಗೊತ್ತಿಲ್ಲ. ಅದರಿಂದ ಈ ರಾತ್ರಿ ಆರಾಧನೆಯಲ್ಲಿ ಭಾಗವಹಿಸೋಣ. ನಮ್ಮೆಲ್ಲ ಮಿತ್ರರನ್ನ ನಾವು ಆಹ್ವಾನಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.